ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ಪೂರ್ತಿ ಆಧಾರವನ್ನು ಹಿಡಿದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಅಪ್ಪು ಬೋಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನು ಕೇವಲ 97 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ, ರಜತ್ ಹಾಗೂ ಚೈತ್ರ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅವರು ಗೆಸ್ಟ್ ಆಗಿ ಬಂದಿದ್ದು, ಅವ್ರು ಯಾವುದೇ ರೀತಿಯಾದ ಕಂಟೆಸ್ಟೆಂಟ್ ಅಲ್ಲ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ನೀವು ಅವರು ನಿನ್ನೆ ನೀವು ನೋಡಿರ್ಬೋದು, ರಜತ್ ಹಾಗೂ ಚೈತ್ರ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಕ್ಲೂನ ಕೊಟ್ಟಿದ್ರು. ಏನಪ್ಪ ಕೊಟ್ಟರು ಅಂದರೆ, ಕಿಚ್ಚ ಅವರು ಈ ವಾರ ಏನಿದೆ ಈ ವಾರ ಸಂಡೇ ಎಪಿಸೋಡ್ ಏನಿದೆ ಅದರಲ್ಲಿ ಕಿಚ್ಚ ಅವರ ಪ್ರೆಸೆನ್ಸ್ ಇರಲ್ಲ. ಕಿಚ್ಚ ಅವರು ಅವರ ಮೂವಿಯ ಪ್ರಮೋಷನ್ಗೋಸ್ಕರ ಅವರು ಹೋಗ್ತಾರೆ ಅಂತ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ರು ವೀಕ್ಷಕರೇ ರಾತ್ರಿ. ನೀವು ಗಮನಿಸಿರ್ಬೋದು. ಅದೇ ರೀತಿಯಾಗಿ ಈ ವಾರ ಯಾವುದೇ ರೀತಿಯಾದ ಸೂಪರ್ ಸಂಡೇ ವಿತ್ ಭಾಷಾ ಸುದೀಪ ಇರಲ್ಲ ವೀಕ್ಷಕರೇ. ಎಲಿಮಿನೇಟ್ ಯಾರಪ್ಪ ಮಾಡ್ತಾರೆ ಅಂದರೆ ಅದನ್ನು ಗೆಸ್ಟ್ನ ಕರೆಸ್ತಾರೆ ವೀಕ್ಷಕರೇ. ನೀವು ಹೋದ ವರ್ಷ ನೋಡಿರ್ಬೋದು, ಯೋಗರಾಜ್ ಭಟ್ ಅವ್ರನ್ನ ಕರೆಸಿದ್ರು. ಅದೇ ರೀತಿಯಾಗಿ ಈ ವರ್ಷನೂ ಸಹ ಯಾರು ಫಿಲಮ್ ಇಂಡಸ್ಟ್ರಿಯವ್ರನ್ನೇ ಕರೆಸ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಇಲ್ಲ ಅಂದರೆ ಅವ್ರ ಫ್ಯಾಮಿಲಿ ಕಡೆಯಿಂದನೇ ಅವರೇ ಕಟ್ಕೋಬೋದು. ಅದೇ ರೀತಿಯಾಗೂ ಮಾಡ್ಬೋದು. ಗೊತ್ತಿಲ್ಲ ಇನ್ನೂ ಏನಾಗುತ್ತೆ ಅಂತ. ನೋಡೋಣ, ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಏನಪ್ಪ ಈ ಪ್ರೊಮೋ ಅಂದರೆ, ನೀವೇನಾರು ಮನೆ ಜನ ಏನಾರು ದಿನಸಿ ಸಾಮಾನ ಪಡಿಬೇಕು ಅಂದರೆ ಅವರು ಟಿ ವಿಲಿ ಡಿಸ್ಪ್ಲೇ ಮಾಡ್ತಾರೆ. ಎಲ್ಲೆಲ್ಲಿಗೆ ಹೋಗಬೇಕು ಅಂತ. ಅದೇ ರೀತಿಯಾಗಿ ಅವರು ಅಲ್ಲಲ್ಲಿಗೆ ಹೋಗಿ ಇಷ್ಟು ಸೆಕೆಂಡ್ಸ್ ಅಂತ ಕೊಟ್ಟಿರ್ತಾರೆ ವೀಕ್ಷಕರೇ. ಅಷ್ಟೊತ್ತಿಗೆ ಅಲ್ಲಿ ತಲುಪಬೇಕು. ಅದರ ನಂತರ ತಲುಪಾದ ನಂತರ ಸಾಂಗ್ನ ಹಾಕ್ತಾರೆ. ಸಾಂಗ್ನ ನೀವು ಡ್ಯಾನ್ಸ್ ಮಾಡಬೇಕು ವೀಕ್ಷಕರೇ. ನೀವು ಗೊತ್ತಿರ್ಬೋದು ನಿಮಗೆ, ವಿನಯ್ ಹಾಗೂ ತುಕಾಲಿ ಅವರು ಇದ್ದಾಗ ಈ ಟಾಸ್ಕು ಆಗಿತ್ತು ಅಂತ ಅನ್ಕೋತೀನಿ. ಅವರೆಲ್ಲ ರೂಮಲ್ಲಿರೋ ಸೋಫಾ ಮೇಲೆ ನಿಂತ್ಕೊಂಡಿರ್ತಾರೆ. ನೀವು ನೋಡಿರ್ಬೋದು ಯಾವುದೋ ಒಂದು ರೀಲ್ಸಲ್ಲಿ, ಇಲ್ಲ ಯಾವುದೋ ಒಂದು ರೀತಿಯಾಗಿ ನೀವು ಅಲ್ಲೇ ಆ ಸೀಸನಲ್ಲೇ ನೋಡಿರ್ಬೋದು ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಫಸ್ಟು ಗ್ರೌಂಡಲ್ಲಿ ಕಳಿಸ್ತಾರೆ, ಅಂದರೆ ಪ್ಲೇಯಿಂಗ್ ಏರಿಯಾಗೆ ಕಳಿಸ್ತಾರೆ. ಅಲ್ಲೂ ಸಹ ಎಲ್ಲರೂ ಖುಷಿಯಿಂದ ಕುಣಿತಾರೆ. ಅದರ ನಂತರ ಸ್ವಿಮ್ಮಿಂಗ್ ಪೂಲಲ್ಲಿ ಇರುತ್ತೆ. ಅದಾದ ನಂತರ ಬೆಡ್ರೂಮಲ್ಲಿ ಇರುತ್ತೆ ವೀಕ್ಷಕರೇ. ಇಷ್ಟೆಲ್ಲ ಆದ ನಂತರ 5 ಸೆಕೆಂಡ್ಸ್ಗೆ ನೀವು ಕಿಚನ್ಗೆ ಹೋಗಿ ಡ್ಯಾನ್ಸ್ ಆಡಬೇಕು. ಅದೇ ರೀತಿಯಾಗಿ ಅಲ್ಲಿ ಒಂದು ತಪ್ಪಾಗುತ್ತೆ ವೀಕ್ಷಕರೇ. ಅದು ಯಾರಿಂದ ಅಂದರೆ ಅದು ಅಶ್ವಿನಿ ಅವರಿಂದ. ಅವ್ರೇನಪ್ಪ ಮಾಡ್ತಾರೆ ಅಂದರೆ 5 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ತಗೋತಾರೆ ಕಿಚನ್ಗೆ ಬರೋಕ್ಕೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಇವರು ಓಡ್ಕೊಬರ್ತಾರೆ. ಆದ್ದರಿಂದ ಕೊನೆಯಲ್ಲಿ ಬಿಗ್ ಬಾಸ್ ಅವರು ಘೋಷಣೆ ಮಾಡ್ತಾರೆ, ಈ ವಾರದ ಯಾವುದೇ ರೀತಿಯಾದ ದಿನಸಿ ಸಾಮಾನುಗಳು ಮನೆ ಪಡೆಯುವುದಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ತುಂಬ ಬೇಜಾರು ಮಾಡ್ಕೋತಾರೆ. ಅದರ ನಂತರ ಗಿಲ್ಲಿ ಅವರು ಹೇಳ್ತಾರೆ, ನಿಮಗೆ ನಾವು ಹೇಳಿದ್ವಿ ಬೇಗ ಬನ್ನಿ ಅಂತ, ನೀವು ಯಾಕೆ ಬರಲಿಲ್ಲ ಅಂತ ಸಿಟ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಅದರ ನಂತರ ರಾಶಿಕ್ ಅವರು ಇನ್ವಾಲ್ವ್ ಆಗಿ ಅಶ್ವಿನಿ ಅವರ ಪರ ಮಾತಾಡ್ತಾರೆ. ಏನಪ್ಪ ಹೇಳ್ತಾರೆ ಅಂದರೆ, ಗಿಲ್ಲಿ ನೀನು ಸಹ 2 ಲಕ್ಸುರಿ ಬಡ್ಡೇಸ್ನ ಹೋಗಿಸಿದ್ಯಾ, ದಿನಸಿ ಸಾಮಾನ ಹೋಗಿಸಿದ್ಯಾ, ಇವಾಗ ಇವ್ರು ಒಂದ್ಸಲ ಹೋಗಿಸಿದ್ದಾರೆ ಬಿಡು ಅಂತ ಹೇಳ್ತಾರೆ. ಅದರ ನಂತರ ಗಿಲ್ಲಿಯವರು ಹೇಳ್ತಾರೆ, ನಾನು ಮಾಡಿದೆ ಅಂತ ನೀವು ಮಾಡಿದ್ದ, ಇಂಟೆನ್ಷನ್ ಆಗಿ ಮಾಡಿದ್ದ ಅಂತ ಕೇಳ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ಹೇಳ್ತಾರೆ, ಹ್ಞೂ ಕಣೋ, ನಾನು ಹತ್ರನೇ ಮಾಡಿದ್ದು, ಏನು ಮಾಡ್ತೀಯಾ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿಯವರು ಹೇಳ್ತಾರೆ, ನೀವು ಈ ಥರ ಮಾಡಿದ್ರೆ ನಾನು ಎಲ್ಲ ಟಾಸ್ಕಲ್ಲೂ ಮಾಡಬೇಕಾಗುತ್ತೆ, ನಾನು ಏನು ಲಕ್ಸುರಿ ಬಸ್ಸಸ್ ಏನು ತಗೊಳ್ದಿರೋ ಥರ ಮಾಡ್ತೀನಿ, ನಾನು ಎಲ್ಲ ಟಾಸ್ಕಲ್ಲೂ ಇದೇ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಪ್ರೊಮೋ ಮುಗಿಸ್ತಾರೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವೀಕ್ಷಕರೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫ್ಯಾಮಿಲೀಸ್ಗಳು ಫಸ್ಟಾಗಿ ಎಂಟ್ರಿ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.